ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 30/5/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ಸಾದ ಮಧುಬಣ. ಮಧುರ ಮಕ್ಕಳೇ, ನಿಮಗೆ ಮೊಟ್ಟ ಮೊದಲು ನಿಶ್ಚಯವಿರಬೇಕು, ನಮಗೆ ಓದಿಸುವರು ಸ್ವಯಂ ಶಾಂತಿಯ ಸಾಗರ, ಸುಖದ ಸಾಗರ ತಂದೆಯಾಗಿದ್ದಾರೆ. ಯಾವುದೇ ಮನುಷ್ಯರು ಯಾರಿಗೂ ಸುಖ ಶಾಂತಿ ಕೊಡಲು ಸಾಧ್ಯವಿಲ್ಲ. ಪ್ರಶ್ನೆ: ಎಲ್ಲದಕ್ಕಿಂತ ಉನ್ನತ ಗುರಿ ಯಾವುದಾಗಿದೆ? ಆ ಗುರಿಯನ್ನು ತಲುಪುವುದು ಪುರುಷಾರ್ಥವೇನು? ಎಲ್ಲದಕ್ಕಿಂತ ಉನ್ನತ ಗುರಿ ಯಾವುದಾಗಿದೆ? ಆ ಗುರಿಯನ್ನು ತಲುಪುವ ಪುರುಷಾರ್ಥವೇನು? ಒಬ್ಬ ತಂದೆ ನೆನಪು ಪಕ್ಕಾ ಆಗಿಬಿಡಬೇಕು. ಉತ್ತರ: ಒಬ್ಬ ತಂದೆಯ ನೆನಪು ಪಕ್ಕಾ ಆಗಿಬಿಡಬೇಕು. ಬುದ್ಧಿಯು ಮತ್ತಾರ ಕಡೆಯೂ ಹೋಗಬಾರದು. ಇದೇ ಉನ್ನತ ಗುರಿಯಾಗಿದೆ. ಇದಕ್ಕಾಗಿ ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕಾಗುತ್ತದೆ. ಯಾವಾಗ ನೀವು ಆತ್ಮ ಅಭಿಮಾನಿಗಳಾಗಿದ್ದೀರೋ ಆಗ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತವೆ. ಬುದ್ಧಿಯು ಅಲೆದಾಡುವಿಕೆ ನಿಂತು ಹೋಗುತ್ತದೆ. ದೇಹದ ಕಡೆ ದೃಷ್ಟಿಯು ಹೋಗಲೇಬಾರದು. ಇದು ಗುರಿಯಾಗಿದೆ. ಇದಕ್ಕಾಗಿ ಆತ್ಮಾಭಿಮಾನಿಗಳಾಗಲಿ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ, ಬ್ರಹ್ಮ ತಂದೆಗೆ ಆತ್ಮಿಕ ತಂದೆ ಎಂದು ಹೇಳುವುದಿಲ್ಲ. ಇಂದಿನ ದಿನವನ್ನು ಸದ್ಗುರುವಾರವೆಂದು ಕರೆಯುತ್ತಾರೆ. ಕೇವಲ ಗುರುವಾರವೆಂದು ಹೇಳುವುದು ತಪ್ಪಾಗಿದೆ. ಇದು ಸದ್ಗುರುವಾರ ಆಗಿದೆ. ಗುರುಗಳಂತೂ ಅನೇಕರಿದ್ದಾರೆ, ಸದ್ಗುರು ಒಬ್ಬರೇ ಆಗಿದ್ದಾರೆ. ಅನೇಕರು ತಮ್ಮನ್ನು ಗುರುವೆಂದು ಹೇಳಿಕೊಳ್ಳುತ್ತಾರೆ, ಸದ್ಗುರುವೆಂದು ಹೇಳುತ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಗುರು ಮತ್ತು ಸದ್ಗುರುವಿನಲ್ಲಿ ಅಂತರವಿದೆ. ಸತ್ ಅಂದರೆ ಸತ್ಯ. ಸತ್ಯವೆಂಬ ಒಬ್ಬ ನಿರಾಕಾರ ತಂದೆಗೆ ಹೇಳುತ್ತಾರೆ. ಮನುಷ್ಯರಿಗೆಲ್ಲ ಸತ್ಯ ಜ್ಞಾನವನ್ನು ಒಂದೇ ಬಾರಿ ಜ್ಞಾನಸಾಗರ ತಂದೆಯು ಬಂದು ಕೊಡುತ್ತಾರೆ. ಮನುಷ್ಯರಿಗೆಂದೂ ಸತ್ಯ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ. ಸತ್ಯವು ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ. ಇವರ ಹೆಸರಂತೂ ಬ್ರಹ್ಮ ಎಂದಾಗಿದೆ. ಇವರು ಯಾರಿಗೂ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಬ್ರಹ್ಮರವರಲ್ಲಿ ಸ್ವಲ್ಪವೂ ಜ್ಞಾನವಿರಲಿಲ್ಲ. ಈಗಲೂ ಸಹ ತಿಳಿಸುತ್ತೇನೆ, ಇವರಲ್ಲಿ ಪೂರ್ಣ ಜ್ಞಾನವಂತೂ ಇಲ್ಲ. ಸಂಪೂರ್ಣ ಜ್ಞಾನವಂತೂ ಜ್ಞಾನಸಾಗರನಾದ ಪರಂಪಿತ ಪರಮಾತ್ಮನೇ ಇದ್ದಾರೆ. ಅಂದ ಮೇಲೆ ಈಗ ತಮ್ಮನ್ನು ಸದ್ಗುರುವೆಂದು ಕರೆಸಿಕೊಳ್ಳುವಂಥ ಯೋಗ್ಯ ಮನುಷ್ಯರು ಯಾರೂ ಇಲ್ಲ. ಸದ್ಗುರು ಎಂದರೆ ಸಂಪೂರ್ಣ ಸತ್ಯವಂತರು. ನೀವು ಸತ್ಯವಂತರಾಗಿ ಬಿಡುತ್ತೀರೆಂದರೆ ಮತ್ತೆ ಈ ಶರೀರವು ಇರುವುದಿಲ್ಲ. ಮನುಷ್ಯರೆಂದಿಗೂ ಸದ್ಗುರುವೆಂದು ಹೇಳಲು ಸಾಧ್ಯವಿಲ್ಲ. ಮನುಷ್ಯರಲ್ಲಿ 1 ಪೈಸಾದಷ್ಟು ಶಕ್ತಿ ಇಲ್ಲ. ಈ ಬ್ರಹ್ಮರವರು ಹೇಳುತ್ತಾರೆ, ನಾನು ನಿಮ್ಮ ಹಾಗೆ ಮನುಷ್ಯನಾಗಿದ್ದೇನೆ. ಇದರಲ್ಲಿ ಶಕ್ತಿಯ ಮಾತು ಬರುವುದಿಲ್ಲ. ಇಲ್ಲಂತೂ ತಂದೆ ಓದಿಸುತ್ತಾರೆ, ಬ್ರಹ್ಮನಲ್ಲ. ಈ ಬ್ರಹ್ಮರವರು ಸಹ ತಂದೆಯಿಂದಲೇ ಓದಿ ಮತ್ತು ಓದಿಸುತ್ತಾರೆ. ನೀವು ಬ್ರಹ್ಮಕುಮಾರ್ ಮತ್ತು ಕುಮಾರಿಯರೆಂದು ಕರೆಸಿಕೊಳ್ಳುವವರು ಸಹ ಪರಂಪಿತ ಪರಮಾತ್ಮ ಸದ್ಗುರುವಿನಿಂದ ಓದುತ್ತೀರಿ. ಅವರಿಂದ ನಿಮಗೆ ಶಕ್ತಿಯು ಸಿಗುತ್ತದೆ. ಶಕ್ತಿಯ ಅರ್ಥವೆಂದರೆ ಯಾರಿಗಾದರೂ ಹೊಡೆದರೆ ಅವರು ಬೀಳಬೇಕೆಂದಲ್ಲ. ಇದು ಆಧ್ಯಾತ್ಮಿಕ ಶಕ್ತಿಯಾಗಿದೆ. ಇದು ತಂದೆಯ ಮೂಲಕವೇ ಸಿಗುತ್ತದೆ. ನೀವು ಶಾಂತಿಯನ್ನು ಪಡೆಯುತ್ತೀರಿ ಮತ್ತು ವಿದ್ಯೆಯಿಂದ ನಿಮಗೆ ಸಿಗುತ್ತದೆ. ಹೇಗೆ ಅನ್ಯ ಶಿಕ್ಷಕರು ನಿಮಗೆ ಓದಿಸುತ್ತಾರೆಯೋ ಹಾಗೆಯೇ ತಂದೆಯು ನಿಮಗೆ ಓದಿಸುತ್ತಾರೆ. ಬ್ರಹ್ಮರವರು ಓದುತ್ತಾರೆ, ವಿದ್ಯಾರ್ಥಿಯೂ ಆಗಿದ್ದಾರೆ. ದೇಹಧಾರಿಗಳೆಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ. ತಂದೆಗೆಂದೂ ದೇಹವಿಲ್ಲ. ಅವರು ನಿರಾಕಾರನಾಗಿದ್ದಾರೆ. ಅವರೇ ಬಂದು ಓದಿಸುತ್ತಾರೆ. ಹೇಗೆ ಆ ವಿದ್ಯಾರ್ಥಿಗಳು ಓದುತ್ತಾರೆ ಹಾಗೆ ನೀವು ಓದುತ್ತೀರಿ. ಇವರಲ್ಲಿ ಪರಿಶ್ರಮದ ಮಾತಿಲ್ಲ. ಯಾವಾಗಲೂ ಓದುವ ಸಮಯದಲ್ಲಿ ಬ್ರಹ್ಮಚರ್ಯದಲ್ಲಿರುತ್ತಾರೆ. ಬ್ರಹ್ಮಚರ್ಯದಲ್ಲಿ ಓದಿ ಪೂರ್ಣ ಮಾಡಿದ ನಂತರ ವಿಕಾರದಲ್ಲಿ ಬೀಳುತ್ತಾರೆ.
ಮನುಷ್ಯರಂತೂ ಮನುಷ್ಯರಾಗಿಯೇ ಕಾಣಿಸುತ್ತಾರೆ. ಇವರು ಇಂಥ ವ್ಯಕ್ತಿ, ಇವರು LLB ಆಗಿದ್ದಾರೆ, ಇವರು ಇಂಥ ಆಫೀಸರ್ ಆಗಿದ್ದಾರೆ ಎಂದು ಹೇಳುತ್ತಾರೆ. ವಿದ್ಯೆಯ ಆಧಾರದ ಮೇಲೆ ಬಿರುದು ಸಿಗುತ್ತದೆ, ಆದರೆ ಮುಖವಂತೂ ಅದೇ ಇರುತ್ತದೆ. ಆ ಶಾರೀರಿಕ ವಿದ್ಯೆಯನ್ನಂತೂ ನೀವು ತಿಳಿದುಕೊಂಡಿದ್ದೀರಿ. ಸಾಧು ಸಂತ ಮೊದಲಾದವರು ಯಾರೂ ಶಾಸ್ತ್ರಗಳನ್ನು ಓದಿಸುತ್ತಾರೋ ಅದರಲ್ಲಿ ಯಾವುದೇ ದೊಡ್ಡಸ್ತಿಕೆ ಇಲ್ಲ. ಅದರಿಂದ ಯಾರಿಗೂ ಶಾಂತಿಯಂತೂ ಸಿಗಲು ಸಾಧ್ಯವಿಲ್ಲ. ಶಾಂತಿಗಾಗಿ ಅಲೆದಾಡುತ್ತಾರೆ. ಕಾಡಿನಲ್ಲಿ ಒಂದು ವೇಳೆ ಶಾಂತಿ ಇದ್ದಿದ್ದೇ ಆದರೆ ಮತ್ತೆ ಏಕೆ ಹಿಂತಿರುಗಿ ಬರುತ್ತಾರೆ? ಮುಕ್ತಿಯನ್ನಂತೂ ಯಾರೂ ಕೊಡುವುದಿಲ್ಲ. ಯಾರೆಲ್ಲ ಒಳ್ಳೊಳ್ಳೆಯ ಪ್ರಸಿದ್ಧ ರಾಮಕೃಷ್ಣ ಪರಮಹಂಸ ಮೊದಲಾದವರೆಲ್ಲರೂ ಇದ್ದು ಹೋಗಿದ್ದಾರೆ, ಅವರೆಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಕೆಳಗೆ ಬಂದಿದ್ದಾರೆ. ಮುಕ್ತಿ, ಜೀವನ್ಮುಕ್ತಿಯನ್ನು ಯಾರೂ ಪಡೆಯುವುದಿಲ್ಲ. ತಮೋಪ್ರಧಾನವಾಗಲೇಬೇಕಾಗಿದೆ. ಏನೂ ಕಂಡುಬರುವುದಿಲ್ಲ. ಯಾರನ್ನಾದರೂ ಕೇಳಿ, ನಿಮಗೆ ಗುರುವಿನಿಂದ ಏನು ಸಿಗುತ್ತದೆ? ಅದಕ್ಕೆ ಅವರು ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಸಿಗುವುದೇನೂ ಇಲ್ಲ. ಶಾಂತಿಯ ಅರ್ಥವನ್ನೇ ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಜ್ಞಾನಸಾಗರನಾಗಿದ್ದಾರೆ. ಮತ್ಯಾವುದೇ ಸಾಧು ಸಂತ ಗುರು ಮೊದಲಾದವರು ಶಾಂತಿ ಸಾಗರನಾಗಲು ಸಾಧ್ಯವಿಲ್ಲ. ಮನುಷ್ಯರು ಯಾರಿಗೂ ಸತ್ಯ ಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ. ನೀವು ಮಕ್ಕಳು ಮೊಟ್ಟ ಮೊದಲು ನಿಶ್ಚಯ ಮಾಡಿಕೊಳ್ಳಬೇಕು. ಶಾಂತಿಯ ಸಾಗರ ಒಬ್ಬ ತಂದೆಯಾಗಿದ್ದಾರೆ. ಅವರೇ ನಮಗೆ ಓದಿಸುತ್ತಾರೆ. ಸೃಷ್ಟಿಯ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನಮಗೆ ತಿಳಿಸಿದ್ದಾರೆ. ಮನುಷ್ಯರಿಗೆಂದೂ ಸುಖ ಶಾಂತಿ ಕೊಡಲು ಸಾಧ್ಯವಿಲ್ಲ. ಇವರು ತಂದೆಯ ರಥವಾಗಿದ್ದಾರೆ. ನಿಮ್ಮ ಥರ ವಿದ್ಯಾರ್ಥಿಯಾಗಿದ್ದಾರೆ. ಬ್ರಹ್ಮಬಾಬರವರು ಗೃಹಸ್ಥ ವ್ಯವಹಾರದಲ್ಲಿ ಇರುವವರಾಗಿದ್ದಾರೆ. ಕೇವಲ ತಂದೆಗೆ ತಮ್ಮ ರಥವನ್ನು ಲೋನ್ ಆಗಿ ಕೊಟ್ಟಿದ್ದಾರೆ. ಅದು ವಾನಪ್ರಸ್ಥ ಸ್ಥಿತಿಯಲ್ಲಿ. ನಿಮಗೆ ತಿಳಿಸಿಕೊಡುವವರು ತಂದೆಯೊಬ್ಬರೇ ಆಗಿದ್ದಾರೆ. ಅವರು ತಿಳಿಸುತ್ತಾರೆ, ಮಕ್ಕಳೇ, ಎಲ್ಲರೂ ನಿರ್ವಿಕಾರಿಗಳಾಗಬೇಕಾಗಿದೆ. ಯಾರು ಆಗಲು ಸಾಧ್ಯವಿಲ್ಲವೋ ಅವರು ಅನೇಕ ಪ್ರಕಾರದ ಮಾತುಗಳನ್ನಾಡುತ್ತಾರೆ, ನಿಂದನೆಯನ್ನು ಮಾಡುತ್ತಾರೆ ಮತ್ತು ನಮ್ಮ ಜನ್ಮಾಂತರದ ಭೋಜನ ಯಾವುದು ತಂದೆ ಆಸ್ತಿಯ ಭೋಜನ ಸಿಕ್ಕಿದೆಯೋ ಅದನ್ನೇ ಬಿಡಿಸುತ್ತಾರೆಂದು ತಿಳಿಯುತ್ತಾರೆ. ಈಗ ಬಿಡಿಸುತ್ತಾರೆಂದರೆ ಅವರು ಬೇಹದ್ದಿನ ತಂದೆಯಲ್ಲವೇ? ಬ್ರಹ್ಮ ಸಹ ಅವರೇ ಬಿಡಿಸಿದರು. ಮಕ್ಕಳನ್ನು ಅದರಿಂದ ಪಾರು ಮಾಡುವ ಪ್ರಯತ್ನ ಮಾಡಿದರು. ಯಾರು ಹೊರಗೆ ಬಂದರೂ ಅವರನ್ನು ಅದರಿಂದ ಹೊರಹಾಕಿದರು. ಈಗ ನಿಮಗೆ ಬುದ್ಧಿಯಲ್ಲಿದೆ. ಈಗ ನಮಗೆ ಓದಿಸುವರು ಯಾವುದೇ ಮನುಷ್ಯರಲ್ಲ, ಸರ್ವಶಕ್ತಿವಂತನೆಂದು ಒಬ್ಬ ನಿರಾಕಾರ ತಂದೆಗೆ ಹೇಳಲಾಗುತ್ತದೆ. ಮತ್ತಾರಿಗೆ ಹೇಳಲಾಗುವುದಿಲ್ಲ. ಅವರೇ ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ, ತಿಳಿಸುತ್ತಾರೆ. ಈ ವಿಕಾರವು ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದೆ. ಇದನ್ನು ಬಿಡಿ. ಮತ್ತು ಯಾರು ಇದನ್ನು ಬಿಡುವುದಿಲ್ಲವೋ ಅವರು ಎಷ್ಟು ಜಗಳವಾಡುತ್ತಾರೆ. ಮಾತೆಯರು ಸಹ ಕೆಲವರು ಇಂಥವರಿರುತ್ತಾರೆ. ಅವರು ವಿಕಾರಕ್ಕೆ ಬಹಳ ಹೊಡೆದಾಡುತ್ತಾರೆ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ. ಇದು ಪುರುಷೋತ್ತಮ ಸಂಗಮವಾಗಿದೆ ಎಂದು ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಅನೇಕರಿಗೆ ಪೂರ್ಣ ನಿಶ್ಚಯವಿದೆ, ಕೆಲವರಿಗೆ ಅರ್ಧ ನಿಶ್ಚಯ, ಕೆಲವರಿಗೆ 100%, ಕೆಲವರಿಗೆ 10% ಸಹ ಇರುತ್ತದೆ. ಈಗ ಭಗವಂತನು ಶ್ರೀಮತವನ್ನು ಕೊಡುತ್ತಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ಇದು ತಂದೆಯ ಅತೀ ದೊಡ್ಡ ಆದೇಶವಾಗಿದೆ. ನಿಶ್ಚಯವಿದ್ದಾಗಲೇ ಆದೇಶ ನೀಡುತ್ತಾರೆ. ಮಕ್ಕಳೇ, ನನ್ನನ್ನು ಮಾಡಿ. ಇದು ತಂದೆಯ ಅತೀ ದೊಡ್ಡ ಆದೇಶವಾಗಿದೆ. ನಿಶ್ಚಯವಾದಾಗಲೇ ಅವರ ಆದೇಶದಂತೆ ನಡೆಯುವರಲ್ಲವೇ? ಆದ್ದರಿಂದ ತಂದೆ ಹೇಳುತ್ತಾರೆ, ಮೊದಲ ಮಕ್ಕಳೇ, ನೀವು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಈ ಬ್ರಹ್ಮರವರು ನೆನಪು ಮಾಡುತ್ತಾರೆ. ಇವರು ಹೇಳುತ್ತಾರೆ, ಇದನ್ನು ನಾನು ಹೇಳುತ್ತಿಲ್ಲ, ನನ್ನ ಮೂಲಕ ನಿಮಗೆ ಶಿವ ತಂದೆಯು ತಿಳಿಸುತ್ತಾರೆ. ಹೇಗೆ ನೀವು ಮಕ್ಕಳು ಓದುತ್ತೀರೋ ಹಾಗೇ ಬ್ರಹ್ಮರವರು ಓದುತ್ತಾರೆ. ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ. ಓದಿಸುವರು ಒಬ್ಬ ಶಿಕ್ಷಕನಾಗಿದ್ದಾರೆ. ಅಲ್ಲಿ ಎಲ್ಲ ಮನುಷ್ಯರು ಓದುತ್ತಾರೆ. ಇಲ್ಲಿ ನಿಮಗೆ ಈಶ್ವರನೇ ಓದಿಸುತ್ತಾರೆ. ನೀವು ಆತ್ಮರು ಓದುತ್ತೀರಿ ಮತ್ತು ಓದಿಸುತ್ತೀರಿ. ಇದರಲ್ಲಿ ಬಹಳ ಆತ್ಮಾಭಿಮಾನಿಗಳಾಗಬೇಕು. ಬ್ಯಾರಿಸ್ಟರ್, ಇಂಜಿನಿಯರ್ ಆತ್ಮವೇ ಆಗುತ್ತದೆ. ಆತ್ಮಕ್ಕೆ
ಈಗ ದೇಹಾಭಿಮಾನವು ಬಂದುಬಿಟ್ಟಿದೆ. ಆತ್ಮಾಭಿಮಾನಿಗಳಾಗುವ ಬದಲು ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದೀರಿ. ಯಾವಾಗ ಆತ್ಮಾಭಿಮಾನಿಗಳಾಗುತ್ತೀರೋ ಆಗ ವಿಕಾರಿಗಳೆಂದು ಹೇಳುವುದಿಲ್ಲ. ಅವರಿಗೆ ಎಂದೂ ವಿಕಾರಿ ಸಂಕಲ್ಪಗಳು ಬರುವುದಿಲ್ಲ. ದೇಹಾಭಿಮಾನದಿಂದಲೇ ವಿಕಾರಿ ಸಂಕಲ್ಪಗಳು ಬರುತ್ತವೆ ಮತ್ತು ವಿಕಾರ ದೃಷ್ಟಿಯಿಂದಲೇ ನೋಡುತ್ತಾರೆ. ದೇವತೆಗಳೆಂದು ವಿಕಾರ ದೃಷ್ಟಿ ಇರಲು ಸಾಧ್ಯವಿಲ್ಲ. ಜ್ಞಾನದಿಂದ ಮತ್ತೆ ದೃಷ್ಟಿಯು ಬದಲಾಗುತ್ತದೆ. ಸತ್ಯಯುಗದಲ್ಲಿ ಇಲ್ಲಿನ ರೀತಿ ಪ್ರೀತಿಸುವುದೂ ಇಲ್ಲ, ಹಾಗೂ ನೃತ್ಯ ಮಾಡುವುದೂ ಇಲ್ಲ. ಅಲ್ಲಿಯೂ ಪ್ರೀತಿ ಮಾಡುತ್ತಾರೆ, ಆದರೆ ವಿಕಾರ ದುರ್ಗಂಧ ಇರುವುದಿಲ್ಲ. ಜನ್ಮ ಜನ್ಮಾಂತರದಿಂದ ವಿಕಾರದಲ್ಲಿ ಹೋಗಿರುವುದರಿಂದ ಆ ನಶೆಯು ಬಹಳ ಶ್ರಮದಿಂದ ಇಳಿಯುತ್ತದೆ. ತಂದೆಯು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಕೆಲವು ಮಕ್ಕಳು ಸಂಪೂರ್ಣ ಶಕ್ತಿಶಾಲಿಗಳಾಗಿ ಬಿಡುತ್ತಾರೆ. ನಾವಂತೂ ಪೂರ್ಣ ನಿರ್ವಿಕಾರಿಗಳಾಗಬೇಕು. ನಾವು ಒಂಟಿಯಾಗಿದ್ದೆವು, ಒಂಟಿಯಾಗಿಯೇ ಹೋಗಬೇಕೆಂದು ನಿಶ್ಚಯ ಮಾಡುತ್ತಾರೆ. ಅವರಿಗೆ ಯಾರಾದರೂ ಸ್ವಲ್ಪ ಸ್ಪರ್ಶ ಮಾಡಿದರೂ ಇಷ್ಟವಾಗುವುದಿಲ್ಲ. ಇವರು ನಮ್ಮನ್ನೇಕೆ ಸ್ಪರ್ಶ ಮಾಡುತ್ತಾರೆ? ಇವರಲ್ಲಿ ವಿಕಾರದ ದುರ್ಗಂಧವಿದೆ. ವಿಕಾರಗಳು ನಮ್ಮನ್ನು ಸ್ಪರ್ಶಿಸಲಬಾರದೆಂದು ಹೇಳುತ್ತಾರೆ. ಈ ಗುರಿಯನ್ನು ತಲುಪಬೇಕಾಗಿದೆ. ದೇಹದ ಕಡೆ ದೃಷ್ಟಿಯೂ ಇರಬಾರದು. ಆ ಕರ್ಮಾತೀತ ಸ್ಥಿತಿಯನ್ನು ಈಗಲೇ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿಯವರೆಗೂ ಕೇವಲ ಆತ್ಮವನ್ನೇ ನೋಡುವಂಥ ಸ್ಥಿತಿ ಬಂದಿಲ್ಲ. ಇದೇ ಗುರಿಯಾಗಿದೆ. ತಂದೆಯು ಯಾವಾಗಲೂ ತಿಳಿಸುತ್ತಿರುತ್ತಾರೆ, ಹೇಳುತ್ತಿರುತ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಈ ಶರೀರ ಒಂದು ಬಾಲವಾಗಿದೆ, ಅದರಲ್ಲಿ ನೀವು ಪಾತ್ರ ಮಾಡುವಿರಿ. ಇವರಲ್ಲಿ ಶಕ್ತಿ ಇದೆ ಎಂದು ಕೆಲವರು ಹೇಳುತ್ತಾರೆ, ಆದರೆ ಶಕ್ತಿ ಯಾವುದೇ ಮಾತಿಲ್ಲ. ಇದಂತೂ ವಿದ್ಯೆಯಾಗಿದೆ. ಹೇಗೆ ಅನ್ಯರು ಓದುತ್ತಾರೆಯೋ ಹಾಗೇ ಇವರು ಓದುತ್ತಾರೆ. ಪವಿತ್ರರಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ. ಬಹಳ ಪರಿಶ್ರಮವಿದೆ, ಶ್ರಮವಿದೆ. ಆದ್ದರಿಂದ ತಂದೆಯು ಹೇಳುತ್ತಾರೆ, ಪರಸ್ಪರ ಆತ್ಮವನ್ನೇ ನೋಡಿ. ಸತ್ಯಯುಗದಲ್ಲಿ ನೀವು ಆತ್ಮಾಭಿಮಾನಿಗಳಾಗುತ್ತೀರಿ. ಅಲ್ಲಂತೂ ರಾವಣ ರಾಜ್ಯವೂ ಇರುವುದಿಲ್ಲ, ವಿಕಾರದ ಮಾತಿರುವುದಿಲ್ಲ. ಇಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಆದ್ದರಿಂದ ತಂದೆಯು ಬಂದು ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ. ಆಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಆತ್ಮವು ಪವಿತ್ರವಾಗದ ವಿನಾ ಮೇಲೆ ಹೋಗಲು ಸಾಧ್ಯವಿಲ್ಲ. ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಲೇಬೇಕಾಗುತ್ತದೆ. ಆದರೂ ಪದವಿಯು ಕಡಿಮೆ ಆಗುತ್ತದೆ. ಈಗ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಮಕ್ಕಳಿಗೆ ಗೊತ್ತಿದೆ, ಸ್ವರ್ಗದಲ್ಲಿ ಒಂದೇ ಆದಿಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು. ಮೊಟ್ಟ ಮೊದಲು ಅವಶ್ಯವಾಗಿ ಒಬ್ಬ ರಾಜ ರಾಣಿಯರಿರುತ್ತಾರೆ. ನಂತರ ರಾಜಧಾನಿಯಾಗುತ್ತದೆ. ಅನೇಕರು ಪ್ರಜೆಗಳಾಗುತ್ತಾರೆ. ಅವರ ಸ್ಥಿತಿಗಳಲ್ಲಿ ಅಂತರವಾಗುತ್ತದೆ. ಯಾರಿಗೆ ಪೂರ್ಣ ನಿಶ್ಚಯವಿಲ್ಲವೋ ಅವರು ಪೂರ್ಣ ಓದಲು ಸಾಧ್ಯವಿಲ್ಲ, ಪವಿತ್ರವಾಗಲು ಸಾಧ್ಯವಿಲ್ಲ. ಅರ್ಧಕಲ್ಪದ ಪತಿತರು ಒಂದು ಜನ್ಮದಲ್ಲಿ 21 ಜನ್ಮಗಳಿಗಾಗಿ ಪಾವನರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ. ಮುಖ್ಯವಾದುದು ಕಾಮದ ಮಾತಾಗಿದೆ. ಕ್ರೋಧವು ಇಷ್ಟೊಂದಿಲ್ಲ. ಎಲ್ಲಿಯಾದರೂ ಬುದ್ಧಿಯು ಹೋಗುತ್ತದೆ ಎಂದರೆ ಅವಶ್ಯವಾಗಿ ತಂದೆಯ ನೆನಪು ಮಾಡುವುದಿಲ್ಲ. ತಂದೆ ನೆನಪು ಪಕ್ಕಾ ಆಗಿಬಿಟ್ಟರೆ ನಂತರ ಮತ್ತಾರ ಕಡೆಯೂ ಬುದ್ಧಿ ಹೋಗುವುದಿಲ್ಲ. ಬಹಳ ಉನ್ನತ ಗುರಿಯಾಗಿದೆ. ಪವಿತ್ರತೆಯ ಮಾತನ್ನು ಕೇಳಿ ಬೆಂಕಿಯಲ್ಲಿ ಸುಟ್ಟಂತಾಗುತ್ತದೆ. ಈ ಮಾತನ್ನು ಎಂದೂ ಯಾರೂ ಹೇಳಿಲ್ಲ. ಯಾವುದೇ ಶಾಸ್ತ್ರಗಳಿಲ್ಲವೆಂದು ಹೇಳುತ್ತಾರೆ. ಬಹಳ ಕಷ್ಟವಿದೆ ಎಂದು ತಿಳಿಯುತ್ತಾರೆ. ಅವರಂತೂ ನಿವೃತ್ತಿ ಮಾರ್ಗವಾದ ಧರ್ಮವೇ ಬೇರೆಯಾಗಿದೆ. ಅವರು ಪುನರ್ಜನ್ಮವನ್ನು ತೆಗೆದುಕೊಂಡು ಮತ್ತೆ ಸನ್ಯಾಸ ಧರ್ಮದಲ್ಲಿ ಹೋಗಬೇಕಾಗುತ್ತದೆ. ಅದೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ. ನೀವು ಮನೆ ಮಠವನ್ನು ಬಿಡಬೇಕಾಗಿಲ್ಲ. ಬಲೆ ಮನೆಯಲ್ಲೇ ಇರಿ. ಅವರಿಗೂ ಸಹ ತಿಳಿಸಿ. ಹೇಗೆ ಈಗ ಸಂಗಮಯುಗವಾಗಿದೆ. ಪವಿತ್ರ ಆಗದೆ ಸತ್ಯಯುಗದಲ್ಲಿ ದೇವತೆಗಳಾಗಲು ಸಾಧ್ಯವಿಲ್ಲ. ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಅವರು ಪ್ರಜೆಗಳಾಗುತ್ತಾರೆ. ಪ್ರಜೆಗಳಂತೂ ಅನೇಕರಿರುತ್ತಾರಲ್ಲವೇ. ಸತ್ಯಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ, ಏಕೆಂದರೆ ತಂದೆಯು ಸಂಪೂರ್ಣ ಜ್ಞಾನಿಗಳನ್ನಾಗಿ ಮಾಡಿಬಿಡುತ್ತಾರೆ. ಅಜ್ಞಾನಿಗಳಿಗೆ ಮಂತ್ರಿಗಳು ಬೇಕಾಗುತ್ತದೆ. ಈ ಸಮಯದಲ್ಲಿ ನೋಡಿ, ಒಬ್ಬರು ಇನ್ನೊಬ್ಬರನ್ನು ಹೇಗೆ ಸಾಯಿಸುತ್ತಾರೆ. ಶತ್ರುತ್ವದ ಸ್ವಭಾವವು ಎಷ್ಟು ಕಠಿಣವಾಗಿದೆ. ಈಗ ನೀವು ತಿಳಿಯುತ್ತೀರಿ. ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆ. ಇನ್ಯಾವುದೇ ದೊಡ್ಡ ಮಾತೇನು? ಅವರು ಮುಖದಿಂದ ಸಾಯುತ್ತೀರ.
ಇದ್ಯಾವುದೇ ದೊಡ್ಡ ಮಾತೇನು ಅವರು ದುಃಖದಿಂದ ಸಾಯುತ್ತಾರೆ. ನೀವು ಸುಖದಿಂದ ತಂದೆಯ ಮನೆಗೆ ಹೋಗಬೇಕಾಗಿದೆ. ತಂದೆಯಾದ ನನ್ನನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಮತ್ತೆಲ್ಲರನ್ನು ಮರೆತು ಹೋಗುತ್ತೀರಿ. ಯಾರಿಗೂ ನೆನಪಿರುವುದಿಲ್ಲ. ಆದರೆ ಪೂರ್ಣ ನಿಶ್ಚಯವಾದಾಗಲೇ ಆ ಸ್ಥಿತಿ ಬರುತ್ತದೆ. ನಿಶ್ಚಯವಿಲ್ಲದಿದ್ದರೆ ನೆನಪು ಸಹ ನಿಲ್ಲುವುದಿಲ್ಲ. ಕೇವಲ ನಾಮ ಮಾತ್ರಕ್ಕೆ ಹೇಳುತ್ತಾರೆ. ನಿಶ್ಚಯವೇ ಇಲ್ಲದಿದ್ದರೆ ನೆನಪಲ್ಲಿ ಮಾಡುತ್ತೀರಿ. ಎಲ್ಲರಿಗೆ ಒಂದೇ ರೀತಿಯಾದ ನಿಶ್ಚಯವಂತೂ ಇರುವುದಿಲ್ಲ. ಮಾಯೆಯು ನಿಶ್ಚಯ ದೂರ ಮಾಡಿಬಿಡುತ್ತದೆ. ಹೇಗಿದ್ದವರು ಹಾಗೇ ಆಗಿಬಿಡುತ್ತಾರೆ. ಮೊಟ್ಟ ಮೊದಲಂತೂ ತಂದೆಯಲ್ಲಿ ನಿಶ್ಚಯ ಬೇಕು. ಇವರು ತಂದೆ ಅಲ್ಲವೆಂದು ಸಂಶಯ ಇರುತ್ತದೆ. ಬೇಹದ್ದಿನ ತಂದೆಯೇ ಜ್ಞಾನವನ್ನು ಕೊಡುತ್ತಾರೆ. ಈ ಬ್ರಹ್ಮರವರು ಹೇಳುತ್ತಾರೆ, ನಾನು ಸೃಷ್ಟಿಯ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿರಲಿಲ್ಲ. ನನಗೆ ಯಾರೂ ತಿಳಿಸಿರಬೇಕಾಗಿಲ್ಲವೇ? ನಾನು 12 ಮಂದಿ ಗುರುಗಳನ್ನು ಮಾಡಿಕೊಂಡೆನು. ಅವರೆಲ್ಲರೂ ಬಿಡಬೇಕಾಯಿತು. ಯಾವುದೇ ಗುರುಗಳು ಜ್ಞಾನವನ್ನು ಕೊಡಲಿಲ್ಲ. ಆಕಸ್ಮಿಕವಾಗಿ ಸದ್ಗುರು ಬಂದು ಪ್ರವೇಶ ಮಾಡಿದರು. ಏನಾಗಬೇಕಾಗಿದೆಯೋ ಗೊತ್ತಿಲ್ಲ ಎಂದುಕೊಂಡೆನು. ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರೆಂದು ಗೀತೆಯಲ್ಲಿ ಇದೆಯಲ್ಲವೇ? ಅರ್ಜುನನ ಮಾತಿಲ್ಲ. ಇವರಂತೂ ವ್ರತವಾಗಿದ್ದಾರಲ್ಲವೇ? ಇವರೂ ಸಹ ಮೊದಲು ಗೀತೆಯನ್ನು ಓದುತ್ತಿದ್ದರು. ತಂದೆಯು ಪ್ರವೇಶ ಮಾಡಿದರು, ಸಾಕ್ಷಾತ್ಕಾರ ಮಾಡಿದರು. ಈ ತಂದೆಯು ಜ್ಞಾನ ಕೊಡುವವರಾಗಿದ್ದಾರೆ ಎಂದು ತಿಳಿದಾಗ ಆ ಗೀತೆಯನ್ನು ಬಿಟ್ಟು ಬಿಟ್ಟರು. ತಂದೆಯು ಜ್ಞಾನಸಾಗರನಾಗಿದ್ದಾರೆ. ನಮಗೆ ಅವರು ತಿಳಿಸುತ್ತಾರಲ್ಲವೇ? ಗೀತೆಯ ಮಾತಾಗಿದೆ. ಅವರು ತಂದೆಯೇ ಆಗಿದ್ದಾರೆ. ಯಾರಿಗೆ ತಮೇವ ಮಾತಾಚ ಪಿತಾ ಎಂದು ಹೇಳುತ್ತೇವೆ, ಅವರು ರಚನೆಯನ್ನು ರಚಿಸುತ್ತಾರೆ ಮತ್ತು ದತ್ತು ಮಾಡಿಕೊಳ್ಳುತ್ತಾರಲ್ಲವೇ? ಈ ಬ್ರಹ್ಮರವರು ನಿಮ್ಮ ಹಾಗೆ ಇದ್ದಾರೆ. ತಂದೆಯೂ ತಿಳಿಸುತ್ತಾರೆ. ಯಾವಾಗ ಇವರ ವಾನಪ್ರಸ್ಥ ಸ್ಥಿತಿಯಾಗುವುದು ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ಕುಮಾರಿಯರಂತೂ ಪವಿತ್ರವಾಗಿರುತ್ತಾರೆ. ಅವರಿಗಾಗಿ ಬಹಳ ಸಹಜವಾಗುತ್ತದೆ. ವಿವಾದ ಮಾತು ನಂತರ ಸಂಬಂಧವು ಎಷ್ಟೊಂದು ವೃದ್ಧಿಯಾಗುತ್ತದೆ. ಆದ್ದರಿಂದ ದೇಹಿ ಅಭಿಮಾನಿಯಾಗುವುದರಲ್ಲಿ ಶ್ರಮ ಆಗುತ್ತದೆ. ವಾಸ್ತವದಲ್ಲಿ ಆತ್ಮವು ಶರೀರದಿಂದ ಭಿನ್ನವಾಗಿದೆ. ಆದರೆ ಅರ್ಧಕಲ್ಪ ದೇಹಾಭಿಮಾನಿಯಾಗಿದ್ದೀರಿ. ತಂದೆಯು ಬಂದು ಅಂತಿಮ ಜನ್ಮದಲ್ಲಿ ದೇಹಿ ಅಭಿಮಾನಿಯಾಗಿ ಮಾಡುತ್ತಾರೆಂದರೆ ಇದರಲ್ಲಿ ಕಷ್ಟವೆನಿಸುತ್ತದೆ. ಪುರುಷಾರ್ಥ ಮಾಡುತ್ತಾ ಕೆಲವರೇ ತಿರುಗಡೆಯಾಗುತ್ತಾರೆ. ಅಷ್ಟರತ್ನಗಳೇ ತಿರುಗಡೆಯಾಗುತ್ತಾರೆ. ತಮ್ಮೊಂದಿಗೆ ಕೇಳಿಕೊಳ್ಳಿ, ನಮ್ಮ ಬುದ್ಧಿ ಯೋಗವು ಸ್ಪಷ್ಟವಾಗಿದೆ. ಒಬ್ಬ ತಂದೆಯಿನ ಮತ್ತಾರು ನೆನಪಿಗೆ ಬರುವುದಿಲ್ಲವೇ? ಆ ಸ್ಥಿತಿಯು ಅಂತಿಮದಲ್ಲಾಗುವುದು. ಆತ್ಮಾಭಿಮಾನಿಯಾಗುವುದರಲ್ಲಿ ಬಹಳ ಶ್ರಮವಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತೀತ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. ಜ್ಞಾನದಿಂದ ತಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಆತ್ಮಾಭಿಮಾನಿಯಾಗಿ ವಿಕಾರಿ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಯಾವುದೇ ವಿಕಾರದ ದುರ್ವಾಸನೆ ಇರಬಾರದು. ದೇಹದ ಕಡೆ ದೃಷ್ಟಿ ಹೋಗಲೇಬಾರದು. 2ನೇ ಪಾಯಿಂಟ್ ಆಗಿದೆ. ಬೇಹದ್ದಿನ ತಂದೆಯೇ ನಮಗೆ ಓದಿಸುತ್ತಿದ್ದಾರೆ. ಇದು ಪಕ್ಕಾ ನಿಶ್ಚಯವಿರಲಿ. ಆಗ ನೆನಪು ಶಕ್ತಿಯಾಗಲಿ ಆಗಿರುವುದು. ಗಮನವಿರಲಿ. ಮಾಯೆಯ ನಿಶ್ಚಯದಿಂದ ಸ್ವಲ್ಪವೂ ಅಲುಗಾಡಿಸುವಂತಾಗಬಾರದು. ಬೇಹದ್ದಿನ ತಂದೆಯೇ ನಿಮಗೆ ಓದಿಸುತ್ತಿದ್ದಾರೆ. ಇದು ಪಕ್ಕಾ ನಿಶ್ಚಯವಿರಲಿ. ಆಗ ನೆನಪು ಶಕ್ತಿಶಾಲಿ ಆಗಿರುವುದು. ಗಮನವಿರಲಿ. ಮಾಯೆಯು ನಿಶ್ಚಯದಿಂದ ಸ್ವಲ್ಪವೂ ಅಲುಗಾಡಿಸುವಂತಾಗಬಾರದು. ವರದಾನ: ಸೇವಾಭಾವದಿಂದ ಸೇವೆ ಮಾಡುತ್ತಾ ಮುಂದುವರಿಯುವ ಮತ್ತು ಮುಂದುವರಿಸುವ ನಿರ್ವಿಘ್ನ ಸೇವಾಧಾರಿ ಭವ. ಸೇವಾಭಾವ ಸಫಲತೆಯನ್ನು ತರಿಸುತ್ತದೆ. ಸೇವೆಯಲ್ಲಿ ಒಂದು ವೇಳೆ ಅಹಂಭಾವ ಬಂದಿದ್ದೇ ಆದರೆ ಅದಕ್ಕೆ ಸೇವಾಭಾವ ಎಂದು ಹೇಳಲಾಗುವುದಿಲ್ಲ. ಯಾವುದೇ ಸೇವೆಯಲ್ಲಿ ಒಂದು ವೇಳೆ ಅಹಂಭಾವ ಮಿಕ್ಸ್ ಆದರೆ
ಅದರಿಂದ ಪರಿಶ್ರಮವೂ ಸಹ ಹೆಚ್ಚು, ಸಮಯವೂ ಸಹ ಹೆಚ್ಚು ಇಳಿಸುತ್ತದೆ ಮತ್ತು ಸ್ವಯಂ ಸಂತುಷ್ಟರೂ ಸಹ ಆಗುವುದಿಲ್ಲ. ಸೇವಾಭಾವವುಳ್ಳ ಮಕ್ಕಳು ಸ್ವಯಂ ಸಹ ಮುಂದುವರಿಯುತ್ತಾರೆ ಮತ್ತು ಬೇರೆಯವರನ್ನು ಸಹ ಮುಂದುವರಿಸುತ್ತಾರೆ. ಅವರು ಸಹ ಹಾರುವ ಕಲೆಯ ಅನುಭವ ಮಾಡುತ್ತಾರೆ. ಅವರ ಉಮಂಗ ಉತ್ಸಾಹ ಸ್ವಯಂ ಅನ್ನು ನಿರ್ವಿಘ್ನ ಮಾಡಿಸುತ್ತದೆ ಮತ್ತು ಅನ್ಯರ ಕಲ್ಯಾಣ ಮಾಡಿಸುತ್ತದೆ. ಸ್ಲೋಗನ್: ಜ್ಞಾನಿತ್ವ ಆತ್ಮ ಅವರೇ ಆಗಿದ್ದಾರೆ. ಯಾರು ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂತಹ ದಾರದಿಂದಲೂ ಸಹ ಮುಕ್ತರಾಗುತ್ತಾರೆ. ಜ್ಞಾನಿತ್ವ ಆತ್ಮ ಅವರೇ ಆಗಿದ್ದಾರೆ. ಯಾರು ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂತಹ ದಾರದಿಂದಲೂ ಸಹ ಮುಕ್ತರಾಗಿರುತ್ತಾರೆ. ಇವತ್ತಿನ ಸಮಾನ ಆಗಿದೆ: ನಾನು ಆತ್ಮ ಸದಾ ಈಶ್ವರ್ಯ ಮತದಂತೆ ನಡೆಯುವನಾಗಿದ್ದೇನೆ. ನಾನು ಆತ್ಮ ಸದಾ ಈಶ್ವರ್ಯ ಮತದಂತೆ ನಡೆಯುವನಾಗಿದ್ದೇನೆ. ಓಂ ಶಾಂತಿ.